ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ಇವತ್ತು ನಾನು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಾಲಾಲಯದಲ್ಲಿ ಇದ್ದೇನೆ. ಎಡ್ತಾಡಿಯ ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಕಾಲದ ಇತಿಹಾಸವಿದೆ. ಈ ಇತಿಹಾಸವನ್ನು ಇಲ್ಲಿನ ಅರ್ಚಕ ವೃಂದದವರಲ್ಲಿ ಕೇಳಿ ತಿಳಿದುಕೊಳ್ಳೋಣ. ಇವರ ಹೆಸರು ಡಾಕ್ಟರ್ ಹರೀಶ್ ಜೋಗಿ ಅಂತ ಹೇಳಿ. ಇವರು ಇಲ್ಲಿನ ಇವಾಗ ವಿಷಯಗಳ ಬಗ್ಗೆ ಇವ್ರು ಮಾತಾಡ್ತಾರೆ. ಹೇಳಿ ಸರ್. ನಮ್ಮ ಎಡ್ತಾಡಿ ಚಾಮುಂಡೇಶ್ವರಿ ದೇವಸ್ಥಾನ ಎನ್ನುವುದು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಅಂತ ಪ್ರತೀತಿ ಇದೆ. ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಚರ್ಪಟನಾಥ ಮತ್ತು ನಾಥಪಂಥದ ಋಷಿಮುನಿಗಳು 12 ವರ್ಷಕ್ಕೊಂದ್ಸಲ ಭಾರಪಂಥ ಅಂತ ಹೇಳಿ ಬರ್ತಾರೆ. ಆ ಬರುತ್ತಿರುವ ಸಂದರ್ಭದಲ್ಲಿ ಅವರು ಈ ಭಾರತದುದ್ದಕ್ಕೂ ಪಾದಯಾತ್ರೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಬೇರೆ ಆಲಯಕ್ಕೆ ಹೋದರೆ ನಮ್ಮ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನೋಡುವುದಾದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳು ಅಂತ ನಾವು ಆರಾಧನೆ ಮಾಡ್ತೇವೆ. ಹೌದು. ಈ ತ್ರಿಮೂರ್ತಿಗಳ ಆರಾಧನೆಯಲ್ಲಿ ಸೂಕ್ಷ್ಮ ಗಮನಿಸಿದ್ರೆ ಅದರಲ್ಲಿ ಶಕ್ತಿ, ಅದರ ಹಿಂದೆ ಇರುವಂಥ ಶಕ್ತಿ ಪ್ರಮುಖವಾಗಿರ್ತದೆ. ಹೌದು. ಈ ಒಂದು ದೇವಾಲಯದಲ್ಲಿ ನೀವು ಸೂಕ್ಷ್ಮ ಗಮನಿಸಿದ್ರೆ ಇಲ್ಲಿ 3 ದೇವತೆಗಳಿದ್ದಾರೆ. ನೀವು ಬೇರೆ ಬೇರೆ ದೇವಾಲಯಕ್ಕೆ ಹೋದಾಗ ಸಾಮಾನ್ಯವಾಗಿ ಏನಾಗಿರ್ತದೆ ಕೇಳಿದರೆ ಸರಸ್ವತಿ ಆರಾಧನೆಗೆ ಒಂದು ಕಡೆ ಹೋಗಬೇಕು, ಲಕ್ಷ್ಮೀ ಆರಾಧನೆಗೆ ಇನ್ನೊಂದು ಕಡೆಗೆ ಹೋಗಬೇಕು, ಕಾಳಿ ಆರಾಧನೆಗೆ ಮತ್ತೊಂದು ಕಡೆಗೆ ಹೋಗಬೇಕು. ಇಲ್ಲಿ ಆ ಪ್ರಮೇಯ ಇಲ್ಲ. 3 ದೇವತೆ ನೆಲೆಯೂರಿರುವಂಥ ಒಂದು ದಿವ್ಯ ಕ್ಷೇತ್ರ ನಮ್ಮ ಎಡ್ತಾಡಿ ಚಾಮುಂಡೇಶ್ವರಿ ದೇವಸ್ಥಾನ. ಈ ಒಂದು ದೇವಾಲಯವು ನಾಥಪಂಥದ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇದೆ. ಆ ನಾಥಪಂಥದ ಒಂದು ಕುರುಹುಗೆ ಪೂರಕವಾಗಿ ಅಂದಿನ ರೀತಿ ರಿವಾಜುಗಳನ್ನು ಎಲ್ಲ ಆಚರಣೆ ಇದ್ದರೂ ಕೂಡ ಈ ದೇವಸ್ಥಾನದಲ್ಲಿ ನಾವು ನೈವೇದ್ಯವನ್ನು ಮುಗಿಸಿ ಮಂಗಳಾರತಿ ಮೊಯಲ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ಬಾಗಿಲನ್ನು ಹಾಕಿ ಶಂಖಾನಾದವನ್ನು ಮಾಡ್ತೇವೆ. ಹೌದು. ಈ ಶಂಖಾನಾದ ನೀವು ಬೇರೆಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾಥಪಂಥದ ಹಿನ್ನೆಲೆಯಲ್ಲಿದ್ದದ್ದು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ. ಬೇರೆ ನಿಮಗೆ ಎಲ್ಲೂ ನಾಥಪಂಥದ ಹಿನ್ನೆಲೆಯಲ್ಲಿದ್ದರೆ ಮಾತ್ರ ಆ ಶಂಖಾನಾದಗಳು ದೇವಾಲಯದಲ್ಲಿ ಬೇರೆ ಶಂಖನಾದ ಬಾಗಿಲು ಹಾಕಿ ಶಂಖನಾದವನ್ನು ಮಾಡುವಂಥದ್ದು ನಾಥಪಂಥದ ಹಿನ್ನೆಲೆಯಲ್ಲಿ ಕಾಣಿಸ್ತದೆ. ಮತ್ತು ಇಲ್ಲಿ ನಮ್ಮ ಹಿರಿಯರು ಹೇಳುವ ಪ್ರಕಾರ ಈ ದೇವಾಲಯವು ಮೊದಲು ಪೂರ್ತಿ ಹುತ್ತ, ಅಂದರೆ ಹುತ್ತದ ಹಿನ್ನೆಲೆಯಲ್ಲಿ ಇತ್ತು ದೇವಾಲಯ. ಆ ಹುತ್ತದ ಹಿನ್ನೆಲೆಯಲ್ಲಿದ್ದ ದೇವಾಲಯನ್ನೇ ಆರಾಧನೆ ಮಾಡ್ತಾ ಬರ್ತಿದ್ರು. ಆಗಿನ ಕಾಲದಲ್ಲಿ ಕಷ್ಟ, ಈಗಿನ ಹಾಗಲ್ಲ ಪರಿಸ್ಥಿತಿಗಳು. ಒಂದು ದೇವರಿಗೆ ನೈವೇದ್ಯ ಮಾಡಬೇಕು, ಒಂದು ದೇವರಿಗೆ ಹಣ್ಣು ಕಾಯಿ ಅರ್ಪಣೆ ಮಾಡಬೇಕಂದ್ರೆ ಅದಕ್ಕೂ ಕಷ್ಟ. ದೇವರಿಗೆ ಇಷ್ಟೇ ಇರೋದು ಕಾಪಾಡಮ್ಮ ಅಂತ ಹೇಳಿ ಬೇಡುವಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು. ಈಗ ಹಾಗಲ್ಲ, ಕಾಲ ಬದಲಾಗಿದೆ. ಕಾಲ ಬದಲಾದಕ್ಕೆ ಅದಕ್ಕೆ ಅನುಗುಣವಾಗಿ ನಮ್ಮ ಒಂದು 75 ವರ್ಷದ ಹಿಂದೆ ಈ ದೇವಾಲಯವನ್ನು ನಾಗಸಂಕುಲಗಳೆಲ್ಲ ಒಳಗಿದೆ. ಪೂಜೆ ಮಾಡುವಾಗ ನಾಗದೇವರೆಲ್ಲ ಓಡಾಡ್ತಿರುವಾಗ ಅರ್ಚಕರು ಎಷ್ಟೇ ಶ್ರದ್ಧೆಯಿಂದ ಮಾಡಿದ್ರು ಕೂಡ ನಾಗ, ಹಾವು ಅಂತ ಹೇಳುವಾಗ ಏನೋ ಒಂದು ಕಡೆಯಲ್ಲಿ ಮನಸ್ಸಿನಲ್ಲಿ ಭಯ ಇರ್ತದೆ. ಆ ಭಯ ಇದ್ದಾಗ ಪೂಜೆ ಮಾಡುವಾಗ ಒಂದು ಒಳುಕಿರ್ತದೆ. ಆ ಹಿನ್ನೆಲೆ ಅಮ್ಮ ಏನೋ ಒಂದು ಕಡೆ ನಾವು ಬರ್ತೇವೆ, ಮಕ್ಕಳು ಬರ್ತಾರೆ, ಯಾರೋ ಒಂದು ಪೂಜೆ ಮಾಡಲಿಕ್ಕೆ ಬರ್ತಾರೆ, ಬರುವಾಗ ಈ ನಾಗ ಸಂಕುಲಗಳೆಲ್ಲ ಇದ್ದ ಹಿನ್ನೆಲೆಯಲ್ಲಿ ಭಯ ಆಗ್ತದೆ ಎನ್ನುವ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಊರಿನವರೆಲ್ಲ ಸೇರಿಕೊಂಡು ದೇವರನ್ನೊಂದು ಚಂದ ಮಾಡುವ, ಒಂದು ಜೀರ್ಣೋದ್ಧಾರ ಮಾಡುವ ಅಂತ ಹೇಳುವ ತೀರ್ಮಾನಕ್ಕೆ ಬಂತು. ಎಲ್ಲರೂ ಸೇರಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಅಮ್ಮ ಈ ನೀನು ನೆಲೆಯಿರುವಂಥ ಹುತ್ತದಿಂದ ನೀನು ಪಕ್ಕದ ಹುತ್ತಕ್ಕೆ ಸೇರಿದರೆ ಇಲ್ಲೊಂದು ನಾವು ಮೂರ್ತಿಯನ್ನು ಮಾಡಿ ಪ್ರತಿನಿತ್ಯ ನಾವು ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಬೇಡಿಕೊಂಡಾಗ ನಾಗಸ್ವರೂಪದಲ್ಲಿರುವಂಥ ತಾಯಿ ಅವರೆಲ್ಲರ ಕಣ್ಣಿನ ಮುಂದೆಯೇ ಹೆಡೆಯನ್ನು ಬಿಚ್ಚಿಕೊಂಡು ಹೋಗಿ ಪಕ್ಕದಲ್ಲಿ ನೀವು ನೋಡ್ಬೋದು ಒಂದು ಹುತ್ತ ಉಂಟು, ಆ ಹುತ್ತದಲ್ಲಿ ಹೋಗಿ ಸೇರಿರುವಂಥದ್ದನ್ನು ನೋಡಿದ್ದಾರೆ ಎನ್ನುವುದಕ್ಕೆ ಸುಮಾರು ಜನ ಸಾಕ್ಷಿಯನ್ನು ಹೇಳಿದ್ದಾರೆ. 75 ವರ್ಷಗಳ ಹಿಂದೆ. ಅದರ ನಂತರ ಅಲ್ಲಿದ್ದಂಥ ಹುತ್ತಗಳನ್ನೆಲ್ಲ ನೆಲಸಮ ಮಾಡಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವೇನು ಮಾಡಿದ್ದೇವೆ, ಪೂಜಾ ಕೈಂಕರ್ಯಗಳು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ನಿಮಗೆ ಸಾಂಕೇತಿಕವಾಗಿ ಈಗ ನೀವು ಅಮ್ಮನ 3 ಮೂರ್ತಿಯಲ್ಲಿ ನೋಡಿದರೆ ಅಲ್ಲಿ ಹೆಡೆಗಳು ಕಾಣಿಸ್ತಾ ಉಂಟು. ಆ ಹೆಡೆ ಅದನ್ನು ಸಾಂಕೇತಿಸ್ತಾ ಉಂಟು. ಅಮ್ಮನ ಅಂಶಗಳು ಅಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ
ಇಲ್ಲಿ ಆರಾಧನೆ ಆಗಿರುವಂಥ ದೇವರು ವೀರಭದ್ರ ಇರ್ಬೋದು, ಹೈಗುಳಿ ಇರ್ಬೋದು, ಅಥವಾ ನಾಥಪಂಥಗಳ ಕುಲದೇವತೆಯಾಗಿರುವಂಥ ಕಾಲಭೈರವನಿರ್ಬೋದು. ಎಲ್ಲ ದೇವತೆಗಳ ಸಮುದಾಯದ ನಡುವೆ ಆ ಜೊತೆಯಲ್ಲಿ ರಕ್ತೇಶ್ವರಿ ಕೂಡ ಆರಾಧನೆ ಆಗ್ತಾ ಇದ್ದಾಳೆ. ಹಾಗೆ ರಕ್ತೇಶ್ವರಿಗೆ ವರ್ಷದಲ್ಲಿ ಒಂದು ದಿನ ಮಾರಿ ಹಬ್ಬ ಅಂತ ಮಾಡಿ, ಆ ಮಾರಿ ಹಬ್ಬದ ಸಂದರ್ಭದಲ್ಲಿ ನೀವು ಬೇರೆ ಕಡೆ ಹೋದಾಗ ಅವರು ಕುರಿಯೋ ಕೋಳಿಯೋ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಮತ್ತೆ ಮನೆ ತಕೊಂಡೋಗಿ ಅವ್ರು ಏನ್ ಮಾಡ್ತಾರೆ, ಅದರದ್ದು ಪದಾರ್ಥ ಮಾಡಿ ತಿಂತಾರೆ. ಇಲ್ಲ ಹಾಗಿಲ್ಲ. ಇಲ್ಲಿ ಎಷ್ಟೇ ಕುರಿ ಬರಲಿ, ಎಷ್ಟೇ ಕೋಳಿ ಬರಲಿ, ಅದೆಲ್ಲವೂ ಕೂಡ ರಕ್ತೇಶ್ವರಿಗೆ ಅರ್ಪಣೆಯಾಗಿ ತನ್ಮೂಲಕವಾಗಿ ಗಡಿಗೆ ಹೋಗುವುದು. ಗಡಿಗೆ ಹೋಗಿ ಎಲ್ಲೆಲ್ಲ ಬಂದ ನಂತರ ಇಲ್ಲಿ ಅದೆಲ್ಲ ಪ್ರಸಾದ ರೂಪದಲ್ಲಿ ಅಮ್ಮನಿಗೆ ಅರ್ಪಣೆಯಾಗಿ ತದನಂತರ ಭಕ್ತರಿಗೆ ನಾವು ಎಡೆಯ ಮೂಲಕವಾಗಿ ಪ್ರತಿ ಮನೆ ಗ್ರಾಮದವರು ಅಥವಾ ಅಕ್ಕಪಕ್ಕದ ಗ್ರಾಮದವರು ಯಾರೆಲ್ಲ ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ನಾವು ಕೊಡುವಂಥದ್ದು ಪ್ರತೀತಿ ಇದೆ. ಈ ಒಂದು 75 ವರ್ಷದ ನಂತರ ಈ ನಮ್ಮ ಒಂದು ದೇವಾಲಯವು ಈಗ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಕಡೆ ಊರಿನ ದೇವಾಲಯ ಜೀರ್ಣೋದ್ಧಾರ ಆಗ್ತಾ ಉಂಟು, ನಮ್ಮ ದೇವಾಲಯವು ಆಗಬೇಕು ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬಂದು ನಿರ್ಧಾರ ಇಟ್ಕೊಂಡು ಮುಂದುವರೆದಿದ್ದಾರೆ. ಇದಕ್ಕೆ ನಾವೆಲ್ಲ ಆ ಸಮುದಾಯ ಮೇಲು ಕೀಳು, ಆ ಜಾತಿ ಈ ಜಾತಿ ಯಾವುದೂ ಇಲ್ಲ. ಅಮ್ಮನೆದುರು ಎಲ್ಲರೂ ಸಮಾನರು. ಅಮ್ಮನ ಎದುರಿನಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ನಾವೆಲ್ಲ ಎಡ್ತಾಡಿ ಗ್ರಾಮದವರು, ಅಕ್ಕಪಕ್ಕದ ನಂಬಿಕೊಂಡು ಬಂದಿರುವಂತಹ ಭಕ್ತಾದಿಗಳು ಅವರೆಲ್ಲ ಸೇರಿಕೊಂಡು ಅಮ್ಮನನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕು. ನಮ್ಮ ದೇವಾಲಯವು ಕೂಡ ಎಲ್ಲ ಪುಣ್ಯಕ್ಷೇತ್ರದ ಹಾಗೆಯೇ ಪ್ರವಾಸಿ ತಾಣ ಆಗಬೇಕು. ಈ ಕಾರ್ಣಿಕದ ಜಾಗವು ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದು ಈಗ ಹೆಗ್ಡೆರ ಮನೆತನದವರಾಗಿರಲಿ ಅಥವಾ ಅರ್ಚಕ ವರ್ಗದವರಾಗಲಿ ಅಥವಾ ಈ ಒಂದು ದೇವಸ್ಥಾನದ ಸಮಿತಿಯವರಾಗಲಿ ಅಥವಾ ಜೀರ್ಣೋದ್ಧಾರ ಸಮಿತಿಯ ಸಂಕೈ ಶೆಟ್ಟರವರ ನಾಯಕತ್ವದಲ್ಲಿ, ಹೆಗ್ಡೆರ ಮನೆಯರ ವಿಠಲ್ ಹೆಗ್ಡೆರವರ ನಾಯಕತ್ವದಲ್ಲಿ, ಅಥವಾ ನಮ್ಮ ಅರ್ಚಕ ವರ್ಗದ ಮುಕ್ತೇಶ್ವರರಾಗಿರುವಂಥ ಅರುಣ್ ಜೋಗಿಯವರ ನಾಯಕತ್ವದಲ್ಲಿ ನಾವೆಲ್ಲ ಊರಿನವರು ಒಗ್ಗೂಡಿಕೊಂಡು ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಾವೇನು ಮಾಡಿದ್ದೇವೆ, ಅಮ್ಮನ ಮೂಲ ಮೂರ್ತಿಯನ್ನು, ಆ ದೇವಾಲಯದ ಆ ಶಕ್ತಿಯನ್ನು ಬಾಲ ಆಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ಈ ಬಾಲ ಆಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇನ್ನು 1 ವರ್ಷದ ಒಳಗೆ ಅಮ್ಮನನ್ನು ಮತ್ತೆ ಪುನಃ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವ ಧ್ಯೇಯವನ್ನಿಟ್ಟುಕೊಂಡಿದ್ದೇನೆ. ಆ ಧ್ಯೇಯಕ್ಕೆ ಅಮ್ಮ ನಮ್ಮ ಬೆನ್ನು ಹಿಂದಿದ್ದಾಳೆ, ಕಾರ್ಯಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರ್ತದೆ ಅಂತ ಹೇಳಿ ಎಲ್ಲರೂ ಉತ್ಸುಕತೆಯಿಂದ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಟ್ಟಕ್ಕನುಗುಣವಾಗಿ ಸೇವೆಯನ್ನು ಮಾಡಿ, ಅದು ತನು ಮನ ಧನ ಸಹಾಯವನ್ನು ಮಾಡಿ ತನ್ಮೂಲಕವಾಗಿ ದೇವಾಲಯವನ್ನು ಬೆಳಗಬೇಕು. ತನ್ಮೂಲಕವಾಗಿ ನಮ್ಮೆಲ್ಲರ ಮನೆಯ ದೇವತೆ ಯಾವುದೇ ಕಷ್ಟ ಬಂದರೂ ಕೂಡ ಅಮ್ಮ ಕಾಪಾಡುವಂಥ ಬೇಡಿಕೊಳ್ಳುವಂಥ ಅಂಥ ದೇವತೆಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ದೇವಸ್ಥಾನದ ಕಾರ್ಯವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಯೋಚನೆ ಮಾಡಿಕೊಂಡು ನಾವೆಲ್ಲ ಈಗ ಸೇರಿದ್ದೇವೆ. ಇವತ್ತು ಮತ್ತೆ ನಿನ್ನೆ ಮತ್ತು ಇವತ್ತು 2 ದಿನವೂ ಕೂಡ ಏನಿದೆ, ಬೇರೆ ಬೇರೆ ಕಾರ್ಯಕ್ರಮಗಳು, ಪೂಜಾ, ಹೋಮ, ಹವನ ಅವುಗಳನ್ನೆಲ್ಲ ಮಾಡಿದ್ದೇವೆ. ವಿಧಿ ಸಂಕಲ್ಪಗಳಿಗೆ ಏನೆಲ್ಲ ಉಂಟು ನಮ್ಮ ಗರ್ಗಿ ಮಠದ ಅಡಿಗಳ ಮುಂದಾಳತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲರೂ ಒಗ್ಗೂಡಿಕೊಂಡು ಮಾಡ್ತಾ ಇದ್ದಾರೆ. ಅವರು ಇವರು ಅಂತ ಹೇಳುವಂಥದ್ದು ಏನೂ ಸಹ ಇಲ್ಲ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗೆ ರಾಮ ಸೇತುವೆ ಕಟ್ಟುವಾಗ ದೊಡ್ಡ ದೊಡ್ಡ ಪರ್ವತವನ್ನೇ ಕಪಿಗಳು ಎತ್ತಿಕೊಂಡು ಬಂದವು. ಇವತ್ತಿಗೂ ನಾವು ಒಂದು ಮಾತನ್ನು ಹೇಳ್ತೇವೆ, ಅಲ್ಲಿ ದೊಡ್ಡ ದೊಡ್ಡ ಪರ್ವತವನ್ನು ಎತ್ಕೊಂಡು ಬರಲಿಕ್ಕೆ ಆಗದಿದ್ರೂ ಕೂಡ ಒಳಿಲು ತನ್ನ ದೇಹವನ್ನು ಆ ಒಂದು ಮರಳಿನಲ್ಲಿ ಹೌದು, ಅದೇನಾಗಿದೆ ಕೇಳಿದ್ರೆ ನೀರಿನಲ್ಲಿ ತನ್ನ ದೇಹವನ್ನು ಒಂದು ರೀತಿ ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಬಂದು ಹೊರಳಾಡಿ ತನ್ಮೂಲಕವಾಗಿ ಆ ಒಂದು ಬಂಡೆಗಳ ಸಂದಿಗೆ ಒಂದಷ್ಟು ಮರಳುಗಳನ್ನು ಹಾಕುತ್ತಿತ್ತಂತೆ. ಆ ರಾಮ ಆ ಒಂದು ಒಳಿಲನ್ನು ಎತ್ತಿಕೊಂಡು 3 ನಾಮವನ್ನು ಹಾಕಿದ ಅಂತ ಪ್ರತೀತಿ ಉಂಟು. ವೈಷ್ಣವ ಧರ್ಮದ ಸಂಕೇತ ಅದನ್ನ ಇವತ್ತಿನ ಒಳಿಲು ಸೇವೆ ಅಂತ ಹೇಳ್ತೇವೆ. ಇಲ್ಲಿಯೂ ಹಾಗೆ ಇವರಂತಿಲ್ಲ, ಒಳಿಲು ಸೇವೆಯನ್ನು ಮಾಡುವವರಿದ್ದಾರೆ. ದೊಡ್ಡ ಪರ್ವತವನ್ನು ಹೊತ್ತಿಕೊಂಡು ನನ್ನೊಂದು ರೀತಿಯಲ್ಲಿ ಇರಲಿ, ನನ್ನ ಲೆಕ್ಕದಲ್ಲಿ ಇರಲಿ ಅಂತ ಹೇಳುವಂಥ ಯೋಚನೆಯಲ್ಲಿ ಕೂಡ ಮುಂದೆ ಬರುವವರು ಅನೇಕ ಮಂದಿ ಈಗ ಅಲ್ಲಿದ್ದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಇವರಂತೆಲ್ಲ ಇಡೀ ಎಡ್ತಾಡಿ ಗ್ರಾಮದ ಜನತೆ ಸಮಸ್ತರು ಕಾರಣ. ಆ ವರ್ಗ ಈ ವರ್ಗ ಅದು ಇದು ಯಾವುದೂ ಭೇದ ಭಾವ ಅಮ್ಮನಲ್ಲೂ ಇಲ್ಲ. ಈ ಒಂದು ಕಾರ್ಯವನ್ನು ಮಾಡುತ್ತಿರೋ ಸಂದರ್ಭದಲ್ಲಿ ಯಾರಲ್ಲಿಯೂ ಕೂಡ ಆ ಭೇದ ಭಾವ ಇಟ್ಟುಕೊಂಡು ನಾವು ಮುಂದುವರಿತಾ ಇಲ್ಲ. ಎಲ್ಲರೂ ಕೂಡ ಒಗ್ಗೂಡಿದ್ದೇವೆ. ಒಗ್ಗೂಡಿಕೊಂಡು ಅಮ್ಮನ ಕ್ಷೇತ್ರವನ್ನು
ಪುಣ್ಯಕ್ಷೇತ್ರವನ್ನು ನಾವೆಲ್ಲರೂ ಬೆಳಗುವುದರ ಮೂಲಕವಾಗಿ ನಮ್ಮ ಮನೆಯನ್ನು ಬೆಳಗಿಸಿಕೊಳ್ಬೇಕು, ನಮ್ಮ ಗ್ರಾಮ ದೇವತೆ ಬೆಳಗಬೇಕು ಅಂತ ಹೇಳುವಂತ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯವನ್ನು ನಾವು ಮುಂದುವರಿಸ್ತಿದ್ದೇವೆ. ಹೌದು, ಇವಾಗ ನೀವು ಇಷ್ಟು ವಿಷಯಗಳ ಬಗ್ಗೆ ನಮ್ಗೆ ಹೇಳಿದ್ರಿ. ದೇವಸ್ಥಾನದಲ್ಲಿ ಯಾವ್ದ್ಯಾವ್ದು ಸೇವೆ ಆಗ್ತದೆ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಹೇಳಿ. ಸರಿ, ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಾಮಾನ್ಯವಾಗಿ ಆಗುವಂತ ಸೇವೆ ಯಾವುದು ಕೇಳಿದ್ರೆ, ಈಗ ಭಕ್ತಾದಿಗಳಿಗೆ ಮಂಗಳಾರತಿ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು, ಇವುಗಳೆಲ್ಲ ಸಾಮಾನ್ಯವಾಗಿ ನಡೀತದೆ. ಬೇರೆ ಯಾವ ಸಂದರ್ಭದಲ್ಲಿ ಯಾವ ಪೂಜೆ ಆದರೂ ಕೂಡ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತೇವೆ ಕೇಳಿದ್ರೆ ಸೋಣಾರತಿ ಅಂತ ಒಂದು ಸೇವೆ ಇದೆ. ಹೌದು, ಬೇರೆ ನೀವು ಹೂವಿನ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಕುಂಕುಮಾರ್ಚನೆ ಸೇವೆ ಆಗಿರ್ಬೋದು ಅಥವಾ ಇತರ ಯಾವುದೇ ಸೇವೆ ನೀವು ಮಾಡಿದರೂ ಕೂಡ ಶ್ರಾವಣ ಮಾಸದಲ್ಲಿ ಮರದ ಹಲಗೆಯ ರೀತಿಯಲ್ಲಿರುವಂಥ ಒಂದು ಆರತಿಯನ್ನು ನಾವು ಎತ್ತುತ್ತೇವೆ. ಆ ದಿನ ಊರಿನ ಗ್ರಾಮಸ್ಥರು ಅಥವಾ ನಂಬಿದಿರುವಂಥ ಇತರ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಬಂದು ಸೋಣಾರತಿ ಸೇವೆ ಅಂತ ಮಾಡ್ತಾರೆ. ಕನಿಷ್ಠ 5ರಿಂದ 10 ಸೋಣಾರತಿ ಇದ್ದೇ ಇರ್ತದೆ. ಮತ್ತೆ ಅದು 15 ಆಗ್ಬೋದು, ಕೆಲವು ದಿನ 20 ಆದದ್ದು ಉಂಟು. ಈ ರೀತಿ ಆರತಿ ಸೋಣಾರತಿಗಳ ಸೇವೆಗಳು ನಡೆಯುತ್ತದೆ. ಮತ್ತು ಇನ್ನೊಂದು, ರಕ್ತೇಶ್ವರಿಗೆ ಕೋಳಿ ಪೂಜೆ ಅಂತ ಕೂಡ ನಾವು ಮಾಡ್ತೇವೆ. ಕೋಳಿ ಪೂಜೆ ಅಂತ ಮಾಡಿ ಕೋಳಿಯನ್ನು ಕೊಯ್ದು ತನ್ಮೂಲಕವಾಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದೊಂದು ಉಂಟು. ಈ ಮಾರಿ ಪೂಜೆ ಸಂದರ್ಭದಲ್ಲಿ ಎಲ್ಲ ಕುರಿಗಳನ್ನು ಅಥವಾ ಬಂದಿರುವಂಥ ಸಹಸ್ರ ಸಂಖ್ಯೆಯ ಕೋಳಿಗಳನ್ನು ಎಲ್ಲ ಇಲ್ಲಿಯೇ ರಕ್ತೇಶ್ವರಿಗೆ ಬಲಿ ಕೊಟ್ಟು ತನ್ಮೂಲಕವಾಗಿ ಆ ಒಂದು ಪ್ರಸಾದ ಯಾವುದುಂಟು ಅದನ್ನು ದೇವರಿಗೆ ಅರ್ಪಣೆ ಮಾಡಿ, ಯಾವುದೇ ರೀತಿಯಲ್ಲಿ ಇಲ್ಲಿರುವಂಥ ಕುರಿ ಕೋಳಿಯ ಒಂದು ಮಾಂಸ ಹೊರಗೆ ಹೋಗ್ಲಿಕ್ಕಿಲ್ಲ. ಎಲ್ಲವೂ ಕೂಡ ಏನಾಗಿದೆ ಕೇಳಿದ್ರೆ ಮಾಂಸಗಳು ಇಲ್ಲಿಯೇ ಎಲ್ಲ ಪೂಜೆಗೆ ಸಿದ್ಧತೆ ಮಾಡಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಒಂದು ಕ್ರಮ ಅಂತ ಉಂಟು. ಮತ್ತೆ ಮರುದಿನ ನಾವೇನು ಮಾಡ್ತೇವೆ, ಅದನ್ನು ನೈವೇದ್ಯ ಎಲ್ಲ ಅರ್ಪಣೆ ಆದ ನಂತರ ಊರಿನವರಿಗೆಲ್ಲ ಹಂಚುವಂಥ ಕ್ರಮ ಉಂಟು. ಆ ಸಂದರ್ಭದಲ್ಲಿ ಹೆಗ್ಡೆರ ಮನೆಯಲ್ಲಿಯೂ ಕೂಡ ಅಲ್ಲಿಯೂ ಕೆಲವೊಂದು ವಿಧಿವಿಧಾನಗಳು ನಡೀತದೆ. ಅದಕ್ಕೆ ಪೂರಕವಾಗಿ ಕೆಲವೊಂದು ರೀತಿ ರಿವಾಜುಗಳನ್ನು ಅಲ್ಲಿಯೂ ಕೂಡ ಮಾಡ್ತೇವೆ. ಮತ್ತೆ ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಹೆಗ್ಡೆರ ಮನೆತನ ಅಲ್ಲಿ ನಂದಿಕೇಶ್ವರ ದೇವರಿದ್ದಾರೆ. ಹೌದು, ಹೆಗ್ಡೆರ ಮನೆಯಲ್ಲಿರುವಂಥ ನಂದಿಕೇಶ್ವರ ದೇವರ ದೇವಾಲಯದ ಪಕ್ಕದಲ್ಲಿಯೇ ಎಡ್ತಾಡಿ ಬಹಳ ಪ್ರಸಿದ್ಧವಾಗಿರುವಂಥ ಐತಿಹಾಸಿಕ ಕಂಬಳ ಉಂಟು. ಇತ್ತೀಚೆಗೆ ಸ್ಪರ್ಧೆ ಕಂಬಳಗಳು ಹೆಚ್ಚು ಬಂದರೂ ಕೂಡ ಇದಕ್ಕೊಂದು ಅದರದ್ದೇ ಆದ ಒಂದು ಇತಿಹಾಸ ಉಂಟು. ಆ ಕಂಬಳ ಗದ್ದೆಯಲ್ಲಿ ಕೋಣೆ ಇಳಿಬೇಕಾ ಅಂತ ಹೇಳಿದ್ರೆ ಮೊದಲು ನಮ್ಮ ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅಮ್ಮ ಇಂಥ ಒಂದು ದಿನ ಕಂಬಳ ಮಾಡ್ತಿದ್ದೇವೆ, ನಿನ್ನ ಅನುಗ್ರಹ ಬೇಕು ಅಂತ ಒಂದು ಬೇಡುವಂಥ ಕ್ರಮ ಉಂಟು. ಇಲ್ಲಿಗೂ ಹೆಗ್ಡೆರ ಮನೆಯ ಹತ್ತಿರದಲ್ಲಿರುವಂಥ ನಂದಿಕೇಶ್ವರ ದೇವಾಲಯದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಸೇವೆಯ ಒಡನಾಟಗಳು, ಸೇವೆಯ ಸಂಬಂಧಗಳು ಉಂಟು. ಯಾಕಂದ್ರೆ ನಮ್ಮ ಇಲ್ಲಿರುವಂಥ ದರ್ಶನ ಪಾತ್ರಿಗಳು ಅಲ್ಲಿಯೂ ಹೋಗಿ ಒಂದು ಅಂದ್ರೆ ದೇವರನ್ನು ದರ್ಶನ ಒಂದು ಬರುವಂಥದ್ದು, ಅಲ್ಲಿಯ ಸೇವೆಯಲ್ಲಿ ಭಾಗಿಯಾಗುವಂಥದ್ದು ಒಂದು ಕ್ರಮ ಉಂಟು. ಅಂದ್ರೆ ನಮ್ಮ ಚಾಮುಂಡೇಶ್ವರ ಮನೆಗೆ ಅಲ್ಲಿಯೂ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತೆ ಹೆಗ್ಡೆರ ಮನೆತನದವರು ಈ ಒಂದು ದೇವಸ್ಥಾನದ ಸಕಲ ಶ್ರೇಯಸ್ಸಿಗೂ ಕೂಡ ಕಾರಣಕರ್ತರಾದವರು. ಹಿಂದಿನಿಂದಲೂ ಕೂಡ, ಯಾಕಂದ್ರೆ ಒಂದು ಸೇವೆ ನಡಿಬೇಕು ಅಂದ್ರೆ ಒಂದು ನಾಯಕರು ಬೇಕಾಗ್ತದೆ. ಆ ನಾಯಕತ್ವದ ಹಿನ್ನೆಲೆಯಲ್ಲಿ ಅವರು ಮುತುವರ್ಜಿ ವಹಿಸಿಕೊಂಡು ಹಿಂದಿನಿಂದಲೂ ತಲಾಂತರದಿಂದ ಏನ್ ಮಾಡಿದ್ದಾರೆ ಕೇಳಿದ್ರೆ ಅವರ ಒಂದು ನಾಯಕತ್ವದ ಹಿನ್ನೆಲೆಯಲ್ಲಿ ಸೇವಾ ಕೈಂಕರ್ಯಗಳು ನೆರವೇರಿವೆ. ಅರ್ಚಕರಾಗಿದ್ದವರು ಸೇವೆ ಮಾಡ್ತಾರೆ, ಉಳಿದು ಕಾರ್ಯಗಳನ್ನು ಅವರು ಬೆನ್ನೆಲುಬಾಗಿದ್ದಾರೆ. ಮತ್ತು ಊರಿನವರೆಲ್ಲ ಅದರ ಹಿಂದೆ ಇರೋದು ಊರಿನವರ ಒಂದು ಶಕ್ತಿ. ಅದಕ್ಕೊಂದು ಈ ನಾಯಕತ್ವ ಬೇಕು. ನಾಯಕತ್ವ ಇದ್ದಾಗ ಅದು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಆ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ಆ ರೀತಿ ಹಿಂದಿನ ರೀತಿ ರಿವಾಜುಗಳು ಬಂದು ಇವತ್ತಿಯೂ ಕೂಡ ಸಮಿತಿ ಇದ್ರೂ ಕೂಡ ಹೆಗ್ಡೆರ ಮನೆತನದವರು ಬಂದು ಇಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ ಅವರ ಮುಂದಾಳತ್ವದಲ್ಲಿ ಅನೇಕ ಕಾರ್ಯಗಳು ನೆರವೇರುತ್ತಾನೇ ಉಂಟು, ಮುಂದೆ ಸಹ ನಡೀತದೆ. ಈಗ ಜೀರ್ಣೋದ್ಧಾರ ಸಮಿತಿಯ ಒಂದು ಅಧ್ಯಕ್ಷರಾಗಿರುವಂಥ ಸಂಕೇಶ್ ಶೆಟ್ಟರು ಅಥವಾ ಕಮಿಟಿಯಲ್ಲಿರುವಂಥ ಅನೇಕ ಒಂದು ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಉತ್ಸಾಹದಿಂದ ನಮ್ಮ ದೇವಾಲಯ ಆಗಬೇಕು ಅಂತೇಳಿ ದೃಷ್ಟಿಕೋನ ಇಟ್ಟುಕೊಂಡು ಎಲ್ಲರೂ ಕೂಡ ನಾಮುಂದು ತಾಮುಂದು ಅಂತೇಳಿ ತುದಿಗಾಲಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನಿಂತವ ವ್ಯಕ್ತಿಗಳೇ ನಮಗಿಲ್ಲಿ ಕಾಣಿಸ್ತಾ ಇದ್ದಾರೆ. ಇದೆಲ್ಲ ಅಮ್ಮನ ಸಂಕಲ್ಪ. ನಾವು ದೊಡ್ಡವರು, ಅವರು ದೊಡ್ಡವರು ಅಂತ ಹೇಳುವಂಥ ಪ್ರಮೇಯ ಅಲ್ಲ. ಎಲ್ಲರೂ ಕೂಡ ಕಷ್ಟ ಅಂತ ಬಂದಾಗ ಅಮ್ಮನ ಚರಣಕ್ಕೆ ಬೇಡುವವರೇ ನಾವೆಲ್ಲರೂ ಭಕ್ತರು ಅಮ್ಮನ ಪಾಲಿಗೆ. ಹಾಗಾಗಿ ಎಲ್ಲ ಭಕ್ತರ ಒಂದು ಅಂದ್ರೆ ಸಹಾಯದ ಹಿನ್ನೆಲೆಯಲ್ಲಿ ದೇವಾಲಯದ ಕಾರ್ಯ ನೆರವೇರುತ್ತಾ ಉಂಟು.
ಶ್ರೀ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಯಾವ ಯಾವ ಪೂಜೆಗಳು ನಡೆಯುತ್ತದೆ ಅಂತ ಹೇಳಿ ಆನಂದ ಜೋಗಿ ಅವರ ಹತ್ರ ಕೇಳಿ ತಿಳಿಯೋಣ. ಇಲ್ಲಿ ನಮ್ಮ ಎಡ್ತಾಡಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆಯುವಂಥ ಹರಕೆಗಳು ಒಂದು ಮಂಗಳಾರತಿ, ಆಮೇಲೆ ಕುಂಕುಮಾರ್ಚನೆ, ಕೋಳಿ ಪೂಜೆ, ಸೋಣೆ ಆರತಿ, ನವರಾತ್ರಿ ಸೇವೆ ಹಾಗೂ ಹೊರಣ್ಯದ ಸೇವೆ. ನವರಾತ್ರಿ ಸೇವೆಯು ಇಲ್ಲಿ 9 ದಿನ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೂ ಸೋಣೆ ಆರತಿ ಸೇವೆ 1 ತಿಂಗಳು ಫುಲ್ ನಡೆಯುತ್ತದೆ. ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ನಂದಿಕೇಶ್ವರ ದೇವಸ್ಥಾನ ಹಾಗೂ ಮಲ್ಸಾವರಿ ದೇವಸ್ಥಾನ ಹಾಗೂ ಬಬ್ಬರಿಯ ಮತ್ತು ಆಚೆಗೆ ಉರಿಯಮ್ಮನ ದೇವಸ್ಥಾನ ಇದೆಲ್ಲ ಒಂದು ವ್ಯಾಪ್ತಿಯೊಳಗೆ ಹೆಗ್ಡೆ ಮನೆತನದ ಒಂದು ಆಡಳಿತ ಮುಕ್ತೇಶ್ವರಿಕೆಯ ಒಂದು ಯಜಮಾನಿಕೆಯಲ್ಲಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರ್ತದೆ. ಎಲ್ಲ ದೇವಸ್ಥಾನಗಳಿಗೂ ಅದರದೇ ಆದ ವಿಶಿಷ್ಟ ವೈಭವಗಳಿದ್ದು ಚಾಮುಂಡೇಶ್ವರಿಯಲ್ಲಿ ಮಾರಿ ಆದರೆ ನಂದಿಕೇಶ್ವರನಲ್ಲಿ ಪ್ರತಿ ವರ್ಷ ಕಂಬಳ ಹಾಗೂ ವಿಶೇಷವಾಗಿ ಶೆಡಿ ಹಬ್ಬ ನಡೀತದೆ. ಅದೇ ರೀತಿಯಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ನಡೆಯುವಾಗ ಬೇರೆ ಬೇರೆ ಎಲ್ಲ ದೇವಸ್ಥಾನಗಳಿಗೂ ಇದರ ವ್ಯಾಪ್ತಿ ಎಲ್ಲ ದೇವಸ್ಥಾನಗಳಿಗೂ ಆ ಕಾಲಘಟ್ಟಕ್ಕೆ ಆ ಸಮಯಕ್ಕೆ ವಿವಿಧ ಆವಿರ್ಭೋಗಗಳನ್ನು ಕೊಡುವಂಥ ರಿವಾಜು ಉಂಟು. ಅದೇ ರೀತಿಯಲ್ಲಿ ಮಲಸರಿಯು ಕೂಡ ಭೋಗ ಇದೇ ರೀತಿ ನಡ್ಕೊಂಡು ಬಂದದ್ದು ಹಿಂದಿನ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರ್ತದೆ. ಚಾಮುಂಡೇಶ್ವರಿಯಲ್ಲಿ ಮಾರಿ ಹಬ್ಬ ಆಗುವುದು ಒಂದೇ ಆಡಳಿತ ಮುಕ್ತೇಶ್ವರರಾದ್ದರಿಂದ ಇಲ್ಲಿ ಗೆಂಡ ಮಾರಿ ಮಾಡಲಿಕ್ಕೆ ಆಗೋದಿಲ್ಲ. ಆಚೆಗೆ ಕಂಬಳಗೆದ್ದೆಯಲ್ಲಿ ನಂದಿಕೇಶ್ವರ ಹಾಯ್ಗುಳಿ ಕಂಬಳ ಮಾಡುವಂಥ ಸಂಪ್ರದಾಯ. ಆದ್ದರಿಂದ ಅವರು ಇಲ್ಲಿ ಮಾರಿ ಮಾಡ್ತಾರೆ, ಗೆಂಡ ಮಾಡುವುದು ಆಚೆಗೆ. ಶೆಡಿ ಹಬ್ಬ ಗೆಂಡ ಒಟ್ಟಿಗೆ ಮಾಡ್ತಾರೆ. ಆದ್ದರಿಂದ ನಂದಿಕೇಶ್ವರ ಮತ್ತು ಅಮ್ಮನವರು ಒಗ್ಗಿನ ದೈವ ಆದ್ದರಿಂದ ಇಲ್ಲಿಯ ಪಾತ್ರೆ ಅಲ್ಲಿಗೆ ಹೋಗಬೇಕು, ಅಲ್ಲಿ ಪಾತ್ರೆ ಇಲ್ಲಿಯ ಪಾತ್ರೆ ಅಲ್ಲಿಯೇ ದರ್ಶನ ನಿಲ್ಲಬೇಕು. ಆಮೇಲೆ ಇಲ್ಲಿಗೂ ಒಬ್ಬರೇ ಪಾತ್ರೆ, ಇದು ಹೊಂದಾಣಿಕೆಯಲ್ಲಿ ಉಂಟು. ವಿಶೇಷವಾಗಿ ಎಡ್ತಾಡಿ ಕಂಬಳದ ಬಗ್ಗೆ ಹೇಳುವುದಾದರೆ ಇದೊಂದು ಐತಿಹಾಸಿಕ ಸಾಂಪ್ರದಾಯಿಕ ಕಂಬಳ. ಇಲ್ಲಿ ಯಾವುದೇ ರೀತಿಯಲ್ಲಿ ಸ್ಪರ್ಧೆಗೆ ಅವಕಾಶವಿಲ್ಲ. ಪುರಾಣ ಹಿನ್ನೆಲೆಯಲ್ಲಿ ಒಂಡಾರಿಗೆ ಸರಿಸಮಾನವಾಗಿ ಈ ಭಾಗದಲ್ಲಿ ನಡೆಯುವ ಒಂದು ವಿಶೇಷವಾದ ಐತಿಹಾಸಿಕ ಸಾಂಪ್ರದಾಯಿಕ ಕಂಬಳ ಅಂದರೆ ಎಡ್ತಾಡಿ ಕಂಬಳ ಆಗಿರ್ತದೆ. ಕಂಬಳ ಕೊಡಿ ತಿಂಗಳ ಸಂಕ್ರಾಂತಿಗೆ ದಿನಿಡುವ ಸಂಪ್ರದಾಯ. ಸುಮಾರು ಹೆಚ್ಚು ಕಮ್ಮಿ ನವಂಬರ್ ಕೊನೆ ಭಾಗದಲ್ಲಿ ಅಥವಾ ಡಿಸೆಂಬರ್ ಪ್ರಾರಂಭದಲ್ಲಿ ಪ್ರತಿ ವರ್ಷ ಇಲ್ಲಿ ಕಂಬಳ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುತ್ತದೆ. ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಾವಿಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಇಲ್ಲಿ ಸೇರಿದ್ದೇವೆ. ಈ ದೇವಸ್ಥಾನದಲ್ಲಿ ನಾವು ಎಲ್ಲರೂ ಸೇರಿ ನಮ್ಮ ಊರಿನವರು, ಈ ಹೆಗಡೆ ಮನೆತನದವರು ಹಾಗೂ ಬಳಗಾರ ಅವರು ಹಾಗೂ ಊರಿನವರು ಹಾಗೆ ಎಲ್ಲ ಪರ ಊರಿನವರು ಸೇರಿ ಈ ಒಂದು ದೇವಸ್ಥಾನವನ್ನು ಸುಂದರವಾಗಿ ನಾವು ಇಲ್ಲಿಂದ ಆಚೆಗೆ ಹೊಸದಾಗಿ ಕಟ್ಟುವಂಥ ಒಂದು ನಮ್ಮಲ್ಲಿ ನಾವು ಒಂದು ಊರಿನವ್ರನ್ನೆಲ್ಲ ಸೇರಿಕೊಂಡು ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅದೇ ರೀತಿಯಾಗಿ ಮುಂದೆ ನಾವು ಈ ಗ್ರಾಮದ ಜನ ಹಾಗೂ ಹೊರಗಿನ ಜನ ಎಲ್ಲರೂ ಆ ತಾಯಿಯ ಮಕ್ಕಳು. ಇದರಲ್ಲಿ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ನನಗೆಷ್ಟು ಈ ತಾಯಿಯ ಮೇಲೆ ಅಭಿಮಾನ ಇದೆ, ಪ್ರತಿಯೊಬ್ಬರಿಗೂ ಅದೇ ರೀತಿಯಾದಂಥ ಅಭಿಮಾನ ಆ ತಾಯಿಯ ಮೇಲಿದೆ. ಆ ತಾಯಿಯ ಮಕ್ಕಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸುಂದರವಾದಂತಹ ದೇವಸ್ಥಾನ ಆ ಜಾಗದಲ್ಲಿ ಈ ನಾವೇನು ಮಾಡಬೇಕು, ಆ ಮುಂಚಿದ್ದ ಜಾಗದಲ್ಲಿ ಏನು ಮಾಡಬೇಕೆನ್ನುವಂಥ ನಿರ್ಣಯ ನಾವು ಮಾಡಿದ್ದೇವೆ. ನಮ್ಮ ದೇವಸ್ಥಾನದ್ದು ಈಗ ಚಾಮುಂಡೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಹಮ್ಮಿಸಿರುತ್ತೇವೆ. ಅದಕ್ಕೆ ಎಲ್ಲರ ಸಹಾಯ ಸಹಕಾರಗಳನ್ನು ಕೊಡಲು ಎಲ್ಲರನ್ನು ಕೇಳ್ಕೊಳ್ತೇವೆ. ಹಾಗೆ ನಾವು ಒಂದು ಈಗ ಪ್ರಾಜೆಕ್ಟ್ ಇದು ಮಾಡಿದ್ದೇವೆ. ಇದರಲ್ಲಿ ಸಾಧಾರಣ 3 ಕೋಟಿ ವೆಚ್ಚದ ಒಂದು ವಾಸ್ತು ಮತ್ತು ಇದರ ಪ್ರಕಾರ ಒಂದು ದೇವಸ್ಥಾನದ ಟೋಟಲ್ ಕಾಸ್ಟ್ ಒಂದು 3 ಕೋಟಿ ಅಂದಾಜಿನಲ್ಲಿ ಆಗ್ತದೆ. ಮತ್ತು ಅದಕ್ಕೆ ಎಲ್ಲ ಊರಿನ, ನಮ್ಮ ಪರ ಊರಿನ, ನಮ್ಮ ಇಲ್ಲಿ ನಂಬಿದವರು ಎಲ್ಲರೂ ಇದಕ್ಕೆ ಕೈಗೂಡಿಸಿದರೆ ಈ ಕಾರ್ಯವನ್ನು ಯಶಸ್ವಿಗೊಳಿಸಲು ತುಂಬ ಸಹಾಯ ಸಹಕಾರ ಆಗ್ತದಂತೇಳಿ ಹೇಳ್ತಾ ಇದ್ದೇನೆ. ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವು ಜೀರ್ಣೋದ್ಧಾರದ ಹಂತದಲ್ಲಿದೆ. ಅದಕ್ಕಾಗಿ ತನು ಮನ ಧನ ಸಹಾಯ ಮಾಡಲು ಇಚ್ಛಿಸುವವರು ಮುಂದೆ ಕಾಣಿಸುವ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ದ ವಂಡರ್ ಗರ್ಲ್ ಅಕ್ಷು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.